ಇದು ಡಾರ್ಪರ್ ಬೇಸಿಕ್ಲಿ ಸೌತ್ ಆಫ್ರಿಕನ್ ಬ್ರೀಡ್. ಸೌತ್ ಆಫ್ರಿಕಾನಲ್ಲಿ ಮೀಟಿಗೆ ತುಂಬ ಸ್ಕೇರ್ಸಿಟಿ ಇದ್ದಾಗ ಅವರು ಯಾವುದಾದ್ರು ಒಂದು ಮೀಟ್ ಪರ್ಪಸ್ಗೆ ಒಂದು ಬ್ರೀಡ್ ಮಾಡಬೇಕು ಅಂತ ಹೇಳಿ ಡಾರ್ಸೆಟ್ ಹಾರ್ನ್ ಮತ್ತು ಪರ್ಷಿಯನ್ ಬ್ಲ್ಯಾಕ್ ಶಿಪ್ ಈ ಎರಡು ಮಿಶ್ರ ತಳಿ ಮಾಡಿಬಿಟ್ಟು ಮಾಡಿದೊಂದು ಬ್ರೀಡ್ ಇತ್ತು. ಹುಟ್ಟಿದ ಮರಿನೇ ಆಲ್ಮೋಸ್ಟ್ ನಮಗೊಂದು 5ರಿಂದ 6 kg ವರೆಗೂ ಬರುತ್ತೆ ಅಲ್ಲಿ ಸೌತ್ ಆಫ್ರಿಕಾನಲ್ಲಿ. ನಾವು ಬೆಳೆದಿದ್ದೀವಿ, ನಮ್ದು ಆಲ್ಮೋಸ್ಟ್ ಒಂದು 3ರಿಂದ 4 kg ಮೇಲೆ ಬರುತ್ತೆ, ಯಾಕಂದರೆ ನಾಟಿ ಕುರಿ ಇದರಲ್ಲಿ ಇದು ಮಾಡ್ತಾ ಇರೋದು. ಇದನ್ನು ಬ್ರೀಡ್ ನಾವು ಮಾಡಬೇಕು ಅಂತ ಹೇಳಿ 6ರಿಂದ ಶುರು ಮಾಡಿದ್ದು, ಇವಾಗ ಆಲ್ಮೋಸ್ಟ್ ಒಂದು 70 ಆಗಿದೆ. ನಿಮಗೆ 100% ಪ್ಯೂರಿಟಿ ಬೇಕು ಅಂತಂದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಮಾಡೋಕೆ ಹೋಗಬೇಡಿ. ಯಾರೇ ಮಾಡೋರಾದರೂ ಸರಿ ಒಂದು 4ರಿಂದ 5ರಿಂದ ಶುರು ಮಾಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ನೀವು ಇಳಿಯೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಅದು ರಿಯಾಲಿಟಿ ಏನು ಅಂತ. ಆ ಒಂದು ಪ್ರಯತ್ನದಲ್ಲೇ ನನ್ನ ಹತ್ರ ಇರೋ ಕುರಿಗಳನ್ನ ನಾನು ಎಷ್ಟು ಮಿನಿಮಮ್ ರೇಟ್ನಲ್ಲಿ ಕೊಡಬೇಕಾಗುತ್ತೆ, ನಾನು ನಾಟಿನಲ್ಲಿ ಕ್ರಾಸ್ ಮಾಡಿ ಅವ್ರಿಗೂ ಹೌದು ಮಾಡ್ಬೋದು, ಇದರಲ್ಲೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಾನು ಎಫರ್ಟ್ ಹಾಕಿ ಮಾಡಿರೋದು. ಇದು ಆಲ್ಮೋಸ್ಟ್ ಒಂದು 2 years ರಿಸರ್ಚಿಂದ ಮಾಡಿ ಬಂದಿರೋ ಅಂಥ ಔಟ್ಪುಟ್ ಇದು. ಇವಾಗ ನಾನು ಪ್ರೌಡಾಗಿ ಹೇಳ್ಬೋದು, ಹೌದು ಇದರಿಂದನೂ ರೈತರು ಬೆಳಿಬೋದು, ಬರೀ ಶೆಡ್ಡಲ್ಲೇ ಹಾಕಬೇಕು ಅಂತಲ್ಲ, ಆಚೆ ಕಡೆಯೂ ಬಿಟ್ಬಿಟ್ಟು ಮೇಯಿಸೋದು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಂತ ಮಾಡಿದೆ. ಸೊ ಇದು ರಿಸಲ್ಟ್. ಸೌತ್ ಆಫ್ರಿಕಾ ಕೂಡ ಕಾಂಟ್ಯಾಕ್ಟ್ ಮಾಡಿದೆ, ಬ್ಲಡ್ ಲೈನ್ ಇದನ್ನು ಕೇಳಬೇಕು ಅಂತ ಹೇಳಿ. ನಾರಿ ಸುವರ್ಣ ಅಂತ ಇದೆ, ಆ ನಾರಿ ಸುವರ್ಣ 3 ಮರಿ ಹಾಕಿದೆ, 2 ಮೇಲು 1 ಫೀಮೇಲು. 5-6 ಜನ ರೈತರು ತೊಗೊಂಡೋಗಿದ್ದಾರೆ ಇಲ್ಲಿಂದನೇ. ಸೊ ಅವರು ತುಂಬ ಖುಷಿ ಪಟ್ಟಿದ್ದಾರೆ ತೊಗೊಂಡೋಗ್ಬಿಟ್ಟು, ಸರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಯಾಕಂದರೆ ನಾವು ಹೇಳ್ಬೋದು, ನಾವು ಇಲ್ಲಿ ಕೊಟ್ಟಿಗೆನಲ್ಲಿ ಹೆಂಗಾರ ಸಾಕ್ಬೋದು, ರೈತರು ಅವ್ರು ತೋರ್ಸೋ ಕನಸ ನಾವು ತೋರ್ಸೋಕ್ಕಾಗಲ್ಲ. ಸೊ ಇದರಿಂದನೇ ಅವ್ರು ತೊಗೊಂಡೋಗ್ಲಿ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕೊಟ್ಟು ನಿಜವಾಗ್ಲೂ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ.